आप देख रहे हैं बीजापुर समय। मैं आपके साथ खलील कलादगी। बीजापुर में हर्ष उल्लास के साथ धूमधाम से मनाई जा रही है डॉक्टर बाबा साहेब अम्बेडकर की 133वीं जयंती। भारतीय संविधान के निर्माता व शिल्पकार एवं देश के प्रथम कानून मंत्री डॉक्टर भीमराव अंबेडकर, जिन्हें डॉक्टर बाबा साहेब अम्बेडकर के नाम से भी जाना जाता है, देश भर में 14 अप्रैल को उनकी जयंती बड़े ही हर्ष उल्लास के साथ धूमधाम से मनाई जाती है, जिसके चलते आज 14 अप्रैल 2024 रविवार को देश भर में डॉक्टर बाबा साहेब अम्बेडकर की 133वीं जयंती बड़े ही हर्ष उल्लास के साथ धूमधाम से मनाई जा रही है। इसी कड़ी में आज बीजापुर शहर में भी डॉक्टर बाबा साहेब अम्बेडकर की 133वीं जयंती बड़े ही हर्ष उल्लास के साथ मनाई जा रही है। इस मौके पर आज सुबह से ही शहर के डॉक्टर बाबा साहेब अम्बेडकर सर्कल में बड़ी संख्या में दलित, हिंदू, मुस्लिम सभी धर्म के लोग पहुंचकर डॉक्टर बाबा साहेब अम्बेडकर की प्रतिमा पर माल्यार्पण कर उन्हें याद करते हुए श्रद्धांजलि अर्पित कर रहे हैं। इस मौके पर बीजापुर जिला इंचार्ज मिनिस्टर डॉक्टर एम.बी. पाटिल, बीजापुर नगर विधायक बसनगौड़ा पाटिल यत्नाड़, बीजापुर लोकसभा क्षेत्र के कांग्रेस कैंडिडेट राजू अलगूर, कांग्रेस नेता अब्दुल हमीद मुशरिफ, नागठान विधानसभा क्षेत्र के कांग्रेस विधायक विठल कटकडोन, एसडीपीआई पार्टी के पदाधिकारियों के साथ साथ कई सियासी व समाजी एवं बड़ी संख्या में दलित, हिंदू, मुस्लिम सभी धर्म के लोग डॉक्टर बाबा साहेब अम्बेडकर सर्कल पहुंचकर डॉक्टर बाबा साहेब अम्बेडकर की प्रतिमा पर माल्यार्पण कर उन्हें याद करते हुए श्रद्धांजलि अर्पित कर रहे हैं। इस मौके पर बीजापुर डिस्ट्रिक्ट इंचार्ज मिनिस्टर डॉक्टर एम.बी. पाटिल, बीजापुर नगर विधायक बसनगौड़ा पाटिल यत्नाड़, दलित समन्वय समिति के राज्य अध्यक्ष अड़ियप्पा सालगल, सामाजिक कार्यकर्ता डॉक्टर बाबू राजेंद्र नायक और एडवोकेट श्रीनाथ पुजारी ने बात करते हुए सभी को डॉक्टर बाबा साहेब अम्बेडकर की 133वीं जयंती की शुभकामनाएं और बधाई देते हुए अपने अपने विचार व्यक्त किए। डॉक्टर बाबा साहेब अम्बेडकर की ಒಂದನೇದಾಗಿ ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ಅವರಲ್ಲಿ ನಾನು ನಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಇವತ್ತು
ಬುದ್ಧ ಮತ್ತು ಬಸವಣ್ಣವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತೀವಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಮಾನವ ಅವರ 133ನೇ ಜಯಂತಿ ಶುಭಾಶಯನ್ನು ಜಿಲ್ಲೆ ನಾಡಿನ ದೇಶದ ಸಮಗ್ರ ವಿಶ್ವದಲ್ಲಿದ್ದಂಥ ಬಾಬಾ ಸಾಹೇಬ್ ಅಭಿಮಾನಿಗಳಿಗೆ ಶುಭಾಶಯನ್ನು ಕೇಳ್ತಾ ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಭಾರತ ದೇಶದಲ್ಲಿ ನೀತಿ ಸಂಹಿತೆ ಚುನಾವಣೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯಲ್ಲಿ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಈ ಭಾರತ ದೇಶದ ಇತಿಹಾಸವನ್ನು ಮತ್ತೊಮ್ಮೆ ತಮ್ಮೆಲ್ಲ ನಾಗರಿಕರು ಪ್ರಜೆಗಳು ಅವಲೋಕನ ಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನಬದ್ಧ ಹಕ್ಕು ತಮಗೆ ಸಿಕ್ಕಿದ್ದರೆ ಮಾತ್ರ ಈ ಒಂದು ಚುನಾವಣೆಯಲ್ಲಿ ತಾವು ತಮ್ಮ ಆಯ್ಕೆ ಆಗುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ದೇಶಕ್ಕಾಗಿ, ಯಾರು ಜನರಿಗಾಗಿ, ಎಲ್ಲ ಜನರ ಎಲ್ಲ ಧರ್ಮದ ಎಲ್ಲ ಜಾತಿಯಲ್ಲಿದ್ದಂಥ ಬಡವರನ್ನು ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಯಾರು ಒಬ್ಬರು ನಾಯಕರಿದ್ದಾರೆ ಅಂಥವರಿಗೆ ತಾವು ಚುನಾವಣೆಯಲ್ಲಿ ಈ ಬಾಬಾ ಸಾಹೇಬರ ಜಯಂತಿ ಉತ್ಸವದ ಒಂದು ನಿಮಿತ್ತದಲ್ಲಿ ಚುನಾವಣೆಯಲ್ಲಿ ಅಂಥವ್ರನ್ನ ಆಯ್ಕೆ ಮಾಡೋಂಥ ಈ ಒಂದು ವಿಷಯನ ಹೇಳ್ತಾ ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ, ಇಡೀ ದೇಶಕ್ಕೆ ಇದ್ದಂಥ ದೇಶದಲ್ಲಿದ್ದಂಥ ಎಲ್ಲ ಜಾತಿ ಧರ್ಮದವರನ್ನು ಬಡವರನ್ನು ಕೂಡಿಕೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ರಚಿಸಿದ್ದಾರೆ. ಆ ಒಂದು ಸಂವಿಧಾನದ ಆಶೆಯಂತೆ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೇವೆ. ಇವತ್ತು ನಾಗರಿಕರು ಭಾಳ ಈ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲರಿಗೆ ಒಂದು ಸಮಾನವಾದ ಅವಕಾಶ ಸಿಗಬೇಕು, ಬಡವರಿಗೆ ಒಂದು ಸದುಪಯೋಗವಾದಂಥ ಉದ್ಯೋಗ ಅವಕಾಶ ಸಿಗಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಇದೆ. ನಾವೆಲ್ಲ ಮತ್ತೊಮ್ಮೆ ಬಾಬಾ ಸಾಹೇಬರ ಜಯಂತಿ ಉತ್ಸವದ ಶುಭಾಶಯನ್ನು ಹೇಳ್ತಾ ತಮ್ಮೆಲ್ಲರಿಗೆ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್. ನಾನು ಅಡಿಯಪ್ಪ ಸಾಲ್ಗರ್, ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರು. ವಿಶ್ವರತ್ನ ವಿಶ್ವಮಾನವ ಸಮಾನತೆಯ ಹರಿಕಾರ ದೀನದಲಿತರ ದಲಿತೋದ್ಧಾರಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ವಿಶ್ವದ ಎಲ್ಲ ಜನತೆಗೂ ನಾನು ಸಲ್ಲಿಸಲು ಇಚ್ಛೆಪಡ್ತೇನೆ. ಬಾಬಾ ಸಾಹೇಬರವರು ಬಹುಶಃ ಬದುಕಿರ್ದಿದ್ರೆ, ಈ ಭೂಮಿ ಮೇಲೆ ಬಂದಿರದಿದ್ದರೆ ಬಹುಶಃ ನಾವೆಲ್ಲ ಇಷ್ಟೊಂದು ಸ್ವಚ್ಛಂದವಾಗಿ ತಮ್ಮ ಮುಂದೆ ನಿಂತು ಮಾತಾಡುವಂತಹ ಸ್ವಾತಂತ್ರ್ಯ ಕೂಡ ಇರ್ತಿರಲಿಲ್ಲ. ಅಂತಹ ಮಹಾನುಭಾವನ ಕೊಟ್ಟಂತಹ ಸಂದೇಶಗಳನ್ನು ನಾವು ಅನುದಿನವೂ ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋದರೆ ಮಾತ್ರ ಈ ದೇಶಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಹೇಳ್ತಾ ತಾವೆಲ್ಲರೂ ಬಾಬಾ ಸಾಹೇಬರ ಸಂದೇಶಗಳನ್ನು ಓದಿ ಅವರ ಸಂದೇಶಗಳನ್ನು ಮನನ ಮಾಡಿಕೊಂಡು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಕಂತೂ ಜಗತ್ತಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೂ ನಾನು ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬರವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್. ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್, ಸಮಾಜ ಸೇವಕ ಹಾಗೂ ವೈದ್ಯರು, ವಿಜಯಪುರ. ಮೊದಲನೇದಾಗಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಶುಭಾಶಯವನ್ನು ಕೋರ್ತಾ, ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಮೋಚನೆಗೆ ನಮಗೆಲ್ಲರಿಗೆ ದಾರಿ ಮಾಡಿರ್ತಕ್ಕಂಥ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ಭೂಮಿ ಮೇಲೆ ಹುಟ್ಟಿ ಈ ಇಡೀ ಮನುಕುಲಕ್ಕೆ ಒಂದು ವಿಮೋಚನೆಯ ಮಾರ್ಗವನ್ನು ತೋರಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟು, ಸಮಾನತೆಯ ಹಕ್ಕನ್ನು ಕೊಟ್ಟು, ಭಾರತದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಒಂದು ಸಂದೇಶವನ್ನು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ. ಆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು 70 ವರ್ಷದಲ್ಲಿ ಭಾವೈಕ್ಯ ಭಾರತ ಕಟ್ಟದ್ದನ್ನು 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿದೆ, ನುಜ್ಜು ನೂರು ಮಾಡಿದೆ, ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡಿದೆ. ಜನರ ತೆರಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು 10 ವರ್ಷದಲ್ಲಿ ಮಾರಾಟ ಆಗಿದೆ. ಜನರ ಬದುಕು ಅತ್ಯಂತ ದುರ್ಭರವಾಗಿದೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಏನು ಇವರು ವಾದ ಮಾಡಿದ್ರು, ಜನರಿಗೆ ಏನಪ್ಪ ಅಂತ ಮಾತು ಕೊಟ್ಟಿದ್ರು, ನಾವು ಎಲ್ಲ ಬೆಲೆ ಏರಿಕೆಯನ್ನು ಇಳಿಸ್ತೇವೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಸಿಲಿಂಡರ್ ಬೆಲೆ ಇಳಿಸ್ತೇವೆ, ಮತ್ತು 2 ಕೋಟಿ ಉದ್ಯೋಗವನ್ನು ದೇಶದಲ್ಲಿ ಸೃಷ್ಟಿ ಮಾಡ್ತೇವೆ, ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಇವರು ಇಂದು ಏನು ಮಾಡಿದಾರಪ್ಪ ಅಂತಂದರೆ ದೇಶನ ದಿವಾಳಿ ಅಂಚಿಗೆ ತಂದು ನಿಲ್ಲಿಸಿದ್ದಾರೆ. ಅದು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆಯನ್ನು ಕಟ್ಟತಕ್ಕಂಥ ಕರ್ನಾಟಕದಿಂದ ಕೇವಲ 100 ರೂಪಾಯಿ ತೆರಿಗೆ ಕಟ್ಟಿರ್ತಕ್ಕಂಥ ಕರ್ನಾಟಕಕ್ಕೆ ಕೇವಲ 12 ರೂಪಾಯಿ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಹಾರ, ಉತ್ತರ ಭಾರತದ ದೇಶಗಳಿಗೆ ಅವರು 1 ರೂಪಾಯಿ ಕಟ್ಟಿದ್ರೆ 300 ರೂಪಾಯಿ ಅವರಿಗೆ ತೆರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಗುಜರಾತ್ ರಾಜ್ಯಕ್ಕೆ ತೆರಿಗೆ ಕೊಡ್ತಕ್ಕಂಥದ್ದವ್ರು 1 ರೂಪಾಯಿ ಆದರೆ 900 ರೂಪಾಯಿಯನ್ನು ಗುಜರಾತ್ ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ಅವ್ರಿಗೆ ಹಣ ಹೋಗ್ತಾ ಇದೆ. ಈ ರೀತಿ ಪ್ರಾದೇಶಿಕ ತಾರತಮ್ಯ ಮಾಡ್ತಾ ದೇಶವನ್ನು ದಿವಾಳಿಗೆ ಹಂಚಿಗೆ ಒಯ್ತಕ್ಕಂಥ ಈ BJP ಸರ್ಕಾರವನ್ನು ನಾವು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಿಮಿತ್ತವಾಗಿ ನಾವೇನಪ್ಪ ಶಪಥ ಮಾಡ್ತೇವೆ. ಈ ಮನುವಾದಿ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ನಾವೆಲ್ಲರೂ ಕೂಡ ಭೀಮನ ಮಕ್ಕಳು ಏನಪ್ಪ ಶಪಥ ಮಾಡಬೇಕಾಗಿದೆ. ಶಪಥ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ಶುಭವನ್ನು ಕೋರ್ತಾ ಇದ್ದೇನೆ. ಶ್ರೀನಾಥ್ ಪೂಜಾರಿ ಅಂತ ಹೇಳಿ ಸರ್. ಭಾವಚಿತ್ರಕ್ಕೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾ ಇದ್ದಾರೆ.
ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘ ವಿಜಯಪುರ, ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಅವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘ ವಿಜಯಪುರ ಅವರಿಂದ ಒಂದು ಸಣ್ಣ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ದಲಿತ ನಾಯಕರಿಗೆ ರಾಜ್ಯಾಧ್ಯಕ್ಷರು ಜಯಪಿಂದ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ರಮೇಶ್ ಬಿಗ್ನೂರು ನಿರ್ದೇಶಕರು ದಲಿತ ಮುಖಂಡರು ಹಾಗೂ ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕು. जुड़े रहिएगा आपके अपने चैनल बीजापुर समय के साथ।